ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶತಾಬ್ದಿ ಎಕ್ಸ್‌ಪ್ರೆಸ್‌ನಲ್ಲಿ ಈ ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ರಾಜ್ಯ ಮನೆತನ ವಿರೋಧ ವ್ಯಕ್ತಪಡಿಸಿದೆ. ದಸರಾ ಸಮಯದಲ್ಲಿ ಕಂಬಳ ಯಾಕೆ ಬೇಕು ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈಸೂರು ದಸರಾ ಸಂಸ್ಕೃತಿಗೆ ಬೇರೆ, ಕಂಬಳವೇ ಬೇರೆ. ಪ್ರದರ್ಶನಕ್ಕೋಸ್ಕರ ಕಂಬಳ ಮಾಡಲು ಹೊರಟಿದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆ ಅನಾವಶ್ಯಕ ಬೆಳವಣಿಗೆ. ಇನ್ನು ಕಂಬಳ ಆಯೋಜನೆ ರದ್ದು ಮಾಡಿದ್ರೆ ಒಳ್ಳೆಯದ್ದು. ಕರಾವಳಿಯಲ್ಲಿ ಬೇಕಾದ್ರೆ ದೊಡ್ಡದಾಗಿ ಮಾಡಲಿ, ಕರಾವಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ನಾವು ಕೈ ಜೋಡಿಸ್ತೀವಿ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಇನ್ನೂ ನಿರ್ಧಾರವನ್ನ ಮಾಡಿಲ್ಲ ಅಂತ ಹೇಳಿದ್ರು. ಮೈಸೂರು ದಸರಾದಲ್ಲಿ ಕಂಬಳ ಯಾಕೆ ಬೇಕು ಅಂತ ರಾಜ್ಯ ಮನೆ ವಿರೋಧ ಈಗ ವ್ಯಕ್ತಪಡಿಸಿದೆ. ಯದುವೀರ್ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಂಬಳ ಬೇಡ ಅಂತ ರಾಜ್ಯ ವಂಶಸ್ಥ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಸರಿಯಲ್ಲ. ಮೈಸೂರು ದಸರಾವನ್ನ ಗುಲ್ಬರ್ಗಾದಲ್ಲಿ ಮಾಡ್ತೀವಿ ಅಂದ್ರೆ ಹೇಗಿರುತ್ತೆ? ಕಂಬಳಕ್ಕೆ ನಮ್ಮ ವಿರೋಧವಿಲ್ಲ, ಆದ್ರೆ ಮೈಸೂರಲ್ಲಿ ಮಾಡೋದು ಬೇಡ. ಮೈಸೂರು ದಸರಾ ವಿಚಾರದಲ್ಲಿ ಸರ್ಕಾರ ಪ್ರತಿಷ್ಠೆ ತೋರೋದು ಬೇಡ. ಸಿಎಂ ಡಿಕೆ ಶಿವಕುಮಾರ್ ಬಂಡತನ ಬಿಟ್ಟು ಜನರ ಮಾತಿಗೆ ಮನ್ನಣೆಯನ್ನ ಕೊಡಲಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಾಯುತ್ತಿದ್ದೇವೆ. ಇತರರು ಹಿಮ್ಮೇಳದಲ್ಲಿ ತುಮಕೂರು ಜಿಲ್ಲೆ ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಮಾಜಿ ನಗರಸಭೆ ಅಧ್ಯಕ್ಷೆ ಮತ್ತು ಇಂಡಿಪೆಂಡೆಂಟ್ ಸದಸ್ಯನ ನಡುವೆ ಗಲಾಟೆ ನಡೆದಿದ್ದು, ಮಾಜಿ ಅಧ್ಯಕ್ಷೆ ಪೂಜಾ ಹಾಗೂ ಅಜಯ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅವಿಶ್ವಾಸ ನಿರ್ಣಯ ಸಭೆ ವೇಳೆ ಪರಸ್ಪರ ಆರೋಪ ಪ್ರತ್ಯಾರೋಪ ನಡೆದಿದ್ದು, ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿದೆ. ಅಗತ್ಯ ಸಂಖ್ಯಾಬಲ ಸಿಗದ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ವಿಫಲವಾಗಿದೆ. ಒಂದು ಮತದ ಅಂತರದಲ್ಲಿ ಜಿಶಾನ್ ಮೊಹಮ್ಮದ್ ಅಧ್ಯಕ್ಷ ಸ್ಥಾನ ಉಳಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ನಗರಸಭೆ ಅಧ್ಯಕ್ಷರಾಗಿ ಜಿಶಾನ್ ಮೊಹಮ್ಮದ್ ಮುಂದುವರಿಕೆಯಾಗಲಿದ್ದಾರೆ. ಬೆಂಗಳೂರಿನ ಕೆಆರ್ಪುರಂ ತ್ರಿವಳಿ ಹತ್ಯೆ ಮಾಸುವ ಮುನ್ನವೇ ಮತ್ತೊಂದು ಭಯಾನಕ ಟ್ರಿಪಲ್ ಮರ್ಡರ್ ನಡೆದಿದೆ. ತಾಯಿ, ಅಜ್ಜಿ, ಮಾವನನ್ನೇ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿದೆ. ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಪ್ರಶಾಂತ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. 55 ವರ್ಷದ ತಾಯಿ ಮಂಗಳಮ್ಮ, 65 ವರ್ಷದ ಅಜ್ಜಿ ನಂಜಮ್ಮ, 50 ವರ್ಷದ ಮಾವ ಸತೀಶ್ನನ್ನ ಕೊಂದು ಪರಾರಿಯಾಗಲು ಹಂತಕ ಪ್ರಶಾಂತ್ ಯತ್ನಿಸಿದ್ದ. ಬಳಿಕ ಹಂತಕನನ್ನ ಹಿಡಿದು ಸ್ಥಳೀಯರು ರೂಮ್ನಲ್ಲಿ ಕೂಡಿ ಹಾಕಿದ್ರು. ಬಳಿಕ ರೂಮ್ನಲ್ಲೇ ನೇಣು ಬಿಗಿದುಕೊಂಡು ಹಂತಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಕೊಲೆಯಾದ ಮಂಗಳಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು, ಪ್ರಶಾಂತ್ ಅಜ್ಜಿ ನಂಜಮ್ಮ ಕೂಡ ಸ್ವೀಪರ್ ಹಾಕಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಮಾವ ಸತೀಶ್ ಪ್ಲಂಬರ್ ಕೆಲಸವನ್ನ ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲ್ಗೊರಟ ಗ್ರಾಮದಲ್ಲಿ ನಡೆದಿದೆ. 32 ವರ್ಷದ ಅನಿತಾ ಮೃತ ದುರ್ದೈವಿಯಾಗಿದ್ದು, ಕೈಲಾಶ್ ವೈಜಿನಾಥ್ ಕೊಲೆ ಆರೋಪಿಯಾಗಿದ್ದಾನೆ. ಜಮೀನು ವಿಚಾರವಾಗಿ ಕೊಲೆ ನಡೆದಿರೋ ಶಂಕೆ ವ್ಯಕ್ತವಾಗಿದ್ದು, ಮಹಿಳೆ ಸ್ನಾನ ಮಾಡುವಾಗ ಮನೆಗೆ ನುಗ್ಗಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ಆರೋಪಿ ಪತ್ತೆಗೆ ತಂಡ ರಚನೆ ಮಾಡಿದ್ದಾರೆ. ಕಟಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 9 ತಿಂಗಳ ತುಂಬು ಗರ್ಭಿಣಿ ಅನುಮಾನಾಸ್ಪದ ಸಾವನ್ನಪ್ಪಿದ ಘಟನೆ ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಿದೆ. 21 ವರ್ಷದ ಸವಿತಾ ಮೃತ ಗರ್ಭಿಣಿಯಾಗಿದ್ದು, ನೇಪಾಳ ಮೂಲದವರಾಗಿದ್ದ ಸವಿತಾ ಹೇಮರಾಜು ದಂಪತಿ ಕೆಲಸ ಅರಸಿ ಆನೇಕಲ್ ತಾಲೂಕಿನ ಚಂದಾಪುರಕ್ಕೆ ಬಂದಿದ್ರು. 4 ವರ್ಷಗಳಿಂದ ಚಂದಾಪುರದಲ್ಲೇ ವಾಸವಿದ್ರು. ಪತಿ ಹೇಮರಾಜು ಕೊಲೆ ಮಾಡಿದ್ದಾಗಿ ಸವಿತಾ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗಂಡ ಹೇಮರಾಜುನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಕೊಲೆಯೋ ಅಥವಾ ಸಹಜ ಸಾವೋ ಆತ್ಮಹತ್ಯೆಯೋ ಅಂತ ಸೂರ್ಯನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಹೆರಿಗೆ ವೇಳೆ ಜಯಚಾಮರಾಜೇಂದ್ರ ಆಸ್ಪತ್ರೆಯ ವೈದ್ಯರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಇನ್ನು ಹೆರಿಗೆ ಬಳಿಕ 27 ವರ್ಷದ ಸುಮಾ ಸ್ಥಿತಿ ಗಂಭೀರವಾಗಿತ್ತು. ನವಜಾತ ಶಿಶುವಿನ ಸ್ಥಿತಿ ಕೂಡ ಕ್ರಿಟಿಕಲ್ ಆಗಿತ್ತು. ಬಳಿಕ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ವೈದ್ಯರು ಕಳಿಸಿದ್ರು. ಅಲ್ಲಿಂದ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾ ಮೃತಪಟ್ಟಿದ್ದಾರೆ. ತೆಲಂಗಾಣವೇ ಬೆಚ್ಚಿ ಬೀಳೋ ಘನಘೋರ ಘಟನೆ ನಡೆದಿದೆ. 2 ಕುಟುಂಬದ 6 ಮಂದಿಯನ್ನ ಕೊಚ್ಚಿ ವ್ಯಕ್ತಿ ಕೊಂದ ಘಟನೆ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿದೆ. ವ್ಯಕ್ತಿ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ದ ಅಪ್ರಾಪ್ತೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ತನ್ನ ಸ್ವಂತ ಊರಿನಿಂದ ಸಂತ್ರಸ್ತೆ ಮನೆ 6 ಕಿಲೋಮೀಟರ್ ದೂರದಲ್ಲಿತ್ತು. ಸಂತ್ರಸ್ತೆ ಮನೆಗೆ ಹೋಗಿ ಆರೋಪಿ ಬಾಗಿಲು ಬಡಿದಿದ್ದ. ಸಂತ್ರಸ್ತೆ ತಾಯಿ ಬಾಗಿಲು ತೆಗಿತಾ ಇದ್ದಂತೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ನಂತರ ಮನೆಯೊಳಗೆ ನುಗ್ಗಿ ಬಾಲಕಿಯ ಅಜ್ಜಿಯ ಹತ್ಯೆ ಮಾಡಿ ಬಾಲಕಿಯನ್ನ ಕಾರಲ್ಲಿ ಎಳೆದೊಯ್ದಿದ್ದಾನೆ. ಬಳಿಕ ಬಾಲಕಿಯನ್ನ ಕೆರೆಯೊಂದರ ಬಳಿ ಕರೆದೊಯ್ದು ಕಿರಾತಕ ಕೊಂದಿದ್ದಾನೆ. ಸಂತ್ರಸ್ತೆ ಕುಟುಂಬದವರನ್ನ ಕೊಂದ ಬಳಿಕ ಊರಿಗೆ ವಾಪಸ್ ಆಗಿದ್ದಾನೆ. ಬಳಿಕ ಮನೆಗೆ ಬಂದು ಹೆಂಡತಿ ಮತ್ತು ಮಲಗಿದ್ದ 2 ಗಂಡು ಮಕ್ಕಳ ಕತ್ತು ಸೀಳಿ ಕೊಂದಿದ್ದಾನೆ. ಮದ್ಯದ ಅಮಲಿನಲ್ಲಿ ಬೈಕ್ ಚಲಾಯಿಸಿ ಯುವಕನ ಹೈಡ್ರಾಮಾ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ನಡೆದಿದೆ. ಯುವಕನ ಹುಚ್ಚಾಟ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದ ವೇಳೆ ಪೊಲೀಸರ ಜೊತೆ ಯುವಕ ವಾಗ್ವಾದ ನಡೆಸಿದ್ದು ಬೆದರಿಕೆಯನ್ನ ಹಾಕಿದ್ದಾನೆ. ಸಾರ್ವಜನಿಕರ ಸಮ್ಮುಖದಲ್ಲೇ ಗಲಾಟೆ ಮಾಡಿದ್ದು ಪೊಲೀಸ್ ಠಾಣೆಯಲ್ಲಿ ಆಲ್ಕೋಹಾಲ್ ಟೆಸ್ಟ್ಗೂ ಕೂಡ ಸಹಕರಿಸದೆ ಉದ್ದಟತನವನ್ನ ತೋರಿದ್ದಾನೆ. ಪಿಎಸ್ಐ ಅಮೀನ್ ಅತ್ತಾರ್ ನೇತೃತ್ವದಲ್ಲಿ ಯುವಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಳಿಕ ವೈದ್ಯಕೀಯ ಪರೀಕ್ಷೆಗಾಗಿ ಯುವಕನನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 8ನೇ ತರಗತಿ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ 3 ಶಿಕ್ಷಕಿಯರು ಸೇರಿದಂತೆ ಅಡುಗೆ ಸಹಾಯಕಿ ಮೇಲೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಮರಸೂರು ಮಡಿವಾಳದಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ವಿದ್ಯಾರ್ಥಿನಿ ಮಧುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದು, ಮರಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ಲು. ವಿದ್ಯಾರ್ಥಿನಿ ಮಧುಶ್ರೀಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡಿರುವ ಆರೋಪ ಹಿನ್ನೆಲೆಯಲ್ಲಿ ಶಾಲೆ ಮುಖ್ಯ ಶಿಕ್ಷಕಿ ಸುಜಾತಾ ಸಹ ಶಿಕ್ಷಕಿಯರಾದ ಕವಿತಾ, ರೂಪಾ, ಅಡುಗೆ ಸಹಾಯಕಿ ಕಮಲಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಶಿಕ್ಷಕಿಯರ ಕಿರುಕುಳದ ಬಗ್ಗೆ ದೈಹಿಕ ಶಿಕ್ಷಕ ಶ್ರೀನಿವಾಸ್ಗೆ ಮಧುಶ್ರೀ ತಿಳಿಸಿದ್ಲು. ಮಾನಸಿಕವಾಗಿ ನೊಂದು ಮಧುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಪ್ರಕರಣವನ್ನ ದಾಖಲಿಸಿಕೊಂಡು ಸೂರ್ಯನಗರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಗಂಡ ಮತ್ತು ಮನೆಯವರ ಕಿರುಕುಳಕ್ಕೆ ಬೇಸತ್ತು ಇಲಿ ಪಾಷಾಣ ಕುಡಿದು ಪತ್ನಿ ಸುಸೈಡ್ ಮಾಡಿಕೊಂಡ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ನಡೆದಿದೆ.
ಸೀಮಾಬಾನು ಅಬ್ರಾರ್ ಮೃತ ದುರ್ದೈವಿಯಾಗಿದ್ದು, ಗಂಡ ಅಬ್ರಾರ್ ಕಂಬಳಿ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಗಳ ಸಾವಿಗೆ ಅವಳ ಗಂಡ ಸೇರಿ 6 ಜನರೇ ಕಾರಣ ಅಂತ ಸೀಮಾಬಾನು ಕುಟುಂಬಸ್ಥರು ದೂರು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಗಂಡನಿಗೆ ಬುದ್ಧಿ ಹೇಳಿದ್ರು ಕೂಡ ಕೇಳದ ಹಿನ್ನೆಲೆಯಲ್ಲಿ ಬೇಸತ್ತು ಇಲಿ ಪಾಷಾಣವನ್ನ ಸೇವಿಸಿ ಪತ್ನಿ ಸೀಮಾಬಾನು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡನನ್ನ ರಾಣೆಬೆನ್ನೂರು ನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನುಳಿದ ಆರೋಪಿಗಳನ್ನ ಬಂಧಿಸುವಂತೆ ಕುಟುಂಬಸ್ಥರ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ತೀವ್ರಗೊಂಡಿದ್ದು, ಇರಾನ್ಗೆ ಅಮೆರಿಕ 24 ಗಂಟೆ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಹರ್ಮುಜ್ನಲ್ಲಿ ಹಡಗುಗಳ ಮೇಲೆ ದಾಳಿ ನಿಲ್ಲಿಸಬೇಕು, ಹರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಅಂತ ಒಪ್ಪಿಕೊಳ್ಳಬೇಕು, ಸುಂಕ ವಸೂಲಿ ಮಾಡುವುದಿಲ್ಲ ಅಂತ ಇರಾನ್ ಹೇಳಬೇಕು, ಶಾಂತಿ ಒಪ್ಪಂದ ಮೀರಿ ದಾಳಿಯನ್ನ ನಡೆಸಿದ್ದ ತಪ್ಪು ಅಂತ ಹೇಳಿ ಒಪ್ಕೊಳ್ಬೇಕು. ಈ ಬಗ್ಗೆ 24 ಗಂಟೆ ಒಳಗೆ ಇರಾನ್ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು. ಒಂದ್ ವೇಳೆ ಒಪ್ಪಿಕೊಳ್ಳದಿದ್ರೆ ಇರಾನ್ಗೆ ಒಳ್ಳೆಯದಾಗಿರಲ್ಲ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೆಡ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ. ರಣಮಳೆಗೆ ಅಲಕಾನಂದ ಮಂದಾಕಿನಿ ನದಿ ಉಕ್ಕಿ ಹರಿದಿದೆ. ರುದ್ರಪ್ರಯಾಗದ ಸುತ್ತಮುತ್ತ ಪ್ರದೇಶಗಳಲ್ಲಿ ಭೀಕರ ಪ್ರವಾಹ ಆಗಿದ್ದು, ಹರಿದ್ವಾರದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜಲಪ್ರವಾಹ ಸೃಷ್ಟಿಯಾಗಿದೆ. ಇನ್ನು ಉತ್ತರ ಕಾಶಿಯ ಸ್ನಾನಚಟ್ಟಿ ಸಮೀಪ ಭಾರೀ ಭೂಕುಸಿತ ಉಂಟಾಗಿದ್ದು, ಯಮುನೋತ್ರಿ ಹೈವೇಗೆ ಹಾನಿಯಾಗಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಭೂಕುಸಿತದ ಭೀತಿಯಿಂದ ಚಾರ್ಧಾಮ್ ಯಾತ್ರೆಗೆ ನಿರ್ಬಂಧವನ್ನ ಹೇರಲಾಗಿದ್ದು, ಹಿಮಾಚಲ ಪ್ರದೇಶದಲ್ಲೂ ರಣಮಳೆಯ ಆರ್ಭಟ ಹೆಚ್ಚಾಗಿದೆ. ಸಿರ್ಮೌರ್, ಸೋಲಾನ್ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇತ್ತು. 75ಕ್ಕೂ ಹೆಚ್ಚು ಗ್ರಾಮೀಣ ರಸ್ತೆಗಳು, ಹೆದ್ದಾರಿಗಳು ಬಂದ್ ಆಗಿವೆ. ಇನ್ನು ಯಮುನಾ, ಗಿರಿ ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇವೆ. ನದಿ ತೀರದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚನೆಯನ್ನ ನೀಡಲಾಗಿದೆ. ಕೇರಳ ಕೊಡಗಿನಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. 12,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಇನ್ನು ಡ್ಯಾಂ ಹೊರಹರಿವು 500 ಕ್ಯೂಸೆಕ್ ಇದ್ದು, ಸದ್ಯ ಡ್ಯಾಂನಲ್ಲಿ 11.16 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಇನ್ನು 19 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯವಿರುವ ಡ್ಯಾಂನಲ್ಲಿ 2,268 ಅಡಿ ನೀರು ಸಂಗ್ರಹವಾಗಿದೆ. ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೂ ಒಳಹರಿವು ಹೆಚ್ಚಾಗಿದೆ. 15,000 ಕ್ಯೂಸೆಕ್ ಒಳಹರಿವು ಏರಿಕೆಯಾಗಿದ್ದು, ಡ್ಯಾಂ ನೀರಿನ ಮಟ್ಟ 90 ಅಡಿ ದಾಟಿದೆ. ಒಂದೇ ವಾರದಲ್ಲಿ 10 ಅಡಿ ನೀರು ಹರಿದು ಬಂದಿದೆ. ಇನ್ನು 90 ಅಡಿ ನೀರು ಭರ್ತಿಯಿಂದ ರೈತರಿಗೆ ಸ್ವಲ್ಪ ಸಮಾಧಾನವಾಗಿದೆ. ಸದ್ಯ ಡ್ಯಾಂನಲ್ಲಿ ಗರಿಷ್ಠ ಮಟ್ಟ 124.80 ಅಡಿ ಇದ್ರೆ ಒಳಹರಿವು 15.212 ಕ್ಯೂಸೆಕ್ ಇದೆ. ಹೊರಹರಿವು 785 ಕ್ಯೂಸೆಕ್ ಇದೆ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೊರತೆ ಉಂಟಾಗಿದ್ದು, ರೈತರ ಜೀವನಾಡಿ ಕಾರಂಜ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಮಳೆ ಕೊರತೆಯಿಂದ ಕಾರಂಜ ಡ್ಯಾಂ ಒಳಹರಿವು ಶೂನ್ಯವಾಗಿದೆ. 7.65 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಕಾರಂಜ ಜಲಾಶಯದಲ್ಲಿ ಸದ್ಯ 4.5 ಟಿಎಂಸಿ ಮಾತ್ರ ನೀರು ಇದೆ. ಇನ್ನು ಡ್ಯಾಂನಲ್ಲಿ ನೀರಿಲ್ಲದೆ ಜಿಲ್ಲೆಯ ಜನರಿಗೆ ಸಂಕಷ್ಟ ಶುರುವಾಗಿದ್ದು, ಜಿಲ್ಲೆಯ ಹಲವು ಭಾಗಗಳಿಗೆ ಕುಡಿಯಲು ನೀರು ಸರಬರಾಜು ಸ್ಥಗಿತವಾಗಿದೆ. ಇನ್ನು ಡ್ಯಾಂ ನೀರು ನಂಬಿ ಬಿತ್ತನೆ ಮಾಡಿದ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಬಾಲ್ಕಿ ತಾಲೂಕಿನ 29,000 ಹೆಕ್ಟೇರ್ ಪ್ರದೇಶಕ್ಕೆ ಡ್ಯಾಂನಿಂದ ನೀರನ್ನು ಒದಗಿಸಲಾಗುತ್ತಿತ್ತು. ಚೀನಾದಲ್ಲಿ ನೂರಾರು ಹಾವುಗಳು ಪ್ರವಾಹದ ನೀರಿನಲ್ಲಿ ಈಜ್ತಾ ಇರುವ ಭಯಾನಕ ವಿಡಿಯೋ ವೈರಲ್ ಆಗಿದೆ. ಈ ದೃಶ್ಯ ನೋಡಿ ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ. ಗುವಾಂಗ್ಸ್ಕಿ ಪ್ರಾಂತ್ಯದಲ್ಲಿ ಹಾವು ಸಾಕಾಣಿಕೆ ಕೇಂದ್ರ ಪ್ರವಾಹದಲ್ಲಿ ಮುಳುಗಡೆಯಾಗಿದ್ದು, ಸುಮಾರು 900ಕ್ಕೂ ಹೆಚ್ಚು ಹಾವುಗಳು ತಪ್ಪಿಸಿಕೊಂಡಿವೆ. ಸದ್ಯ ಕೆರೆಯಂತೆ ಕಾಣ್ತಾ ಇರುವ ಹಳ್ಳಿಗಳಲ್ಲಿ ಹಾವುಗಳು ಎಲ್ಲೆಡೆ ಕಾಣಿಸಿಕೊಳ್ತಾ ಇವೆ. ನೀರಿನಲ್ಲಿ ಗ್ರಾಮದ ಒಳಗಡೆ ಈಜಾಡ್ತಾ ಇರುವ ವಿಷ ಸರ್ಪಗಳು ಜನರಲ್ಲಿ ಭಾರೀ ಆತಂಕ ಮೂಡಿಸಿವೆ. ಈಗಾಗಲೇ ಹಲವರಿಗೆ ವಿಷ ಸರ್ಪಗಳು ಕಚ್ಚಿದ ಘಟನೆಗಳು ವರದಿಯಾಗಿವೆ. ಸದ್ಯ ಸ್ಥಳೀಯ ಆಡಳಿತ ತಪ್ಪಿಸಿಕೊಂಡ ಹಾವುಗಳನ್ನು ಹಿಡಿಯಲು ವಿಶೇಷ ತಂಡಗಳನ್ನು ನಿಯೋಜಿಸಿದೆ. ಹಾವು ಕಚ್ಚಿದವರಿಗೆ ತಕ್ಷಣ ಚಿಕಿತ್ಸೆ ನೀಡಲು ತಾತ್ಕಾಲಿಕ ವೈದ್ಯಕೀಯ ಕೇಂದ್ರಗಳನ್ನು ತೆರೆಯಲಾಗಿದೆ.
ರಾಮನಗರದಲ್ಲಿ ಬಿಡದಿ ಬಡಿದಾಟ ಜೋರಾಗ್ತಾನೆ ಇದೆ. ಬೈರಮಂಗಲದಲ್ಲಿ ಪರ ವಿರೋಧಿ ರೈತರು ಮುಖಾಮುಖಿಯಾಗಿದ್ದು ಟೌನ್ಶಿಪ್ ಪರ ವಿರೋಧಿ ರೈತರಿಂದ ಪರಸ್ಪರ ವಾಗ್ವಾದ ನಡೆದಿದೆ. ಯೋಜನೆ ವಿರೋಧಿ ರೈತರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಭೂಮಿ ಕೊಡಲು ಒಪ್ಪಿರುವ ರೈತರಿಂದ ವಿಪಕ್ಷಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆಗೆ ಹೊರಗಿನಿಂದ ಜನ ಬಂದಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ವಿರೋಧಿ ಪ್ರತಿಭಟನೆಗೆ ಬರ್ತಾ ಇದ್ದ ಬಸ್, ಕಾರುಗಳನ್ನ ಯೋಜನೆ ಪರ ರೈತರು ತಡೆದಿದ್ದಾರೆ. ಭೂಮಿ ಕೊಡಲು ಒಪ್ಪಿರುವವರ ಸ್ಥಳಕ್ಕೆ ವಿರೋಧಿ ರೈತರು ಬಂದಿದ್ದು ರೈತರ ವಾಗ್ವಾದದಿಂದ ಬೈರಮಂಗಲ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇದೇ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಸಮಾಧಾನಪಡಿಸಿದ್ದಾರೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಭೂಕಳ್ಳರು ಕೆರೆಯನ್ನೇ ನುಂಗಿದ್ದಾರೆ. 73 ಎಕರೆ ಕೆರೆ ಭೂಗಳ್ಳರ ಪಾಲಾಗಿದೆ. ಅಕ್ರಮವಾಗಿ ತಮ್ಮ ಹೆಸರಿಗೆ ಭೂಗಳ್ಳರು ಮಾಡಿಕೊಂಡಿದ್ದಾರೆ. 10 ವರ್ಷದಿಂದ ಚಾಮನಹಳ್ಳಿ ಭಾಗದಲ್ಲಿ ಭೂ ಬೆಲೆ ಗಗನಕ್ಕೇರಿದ್ದು ಭೂಗಳ್ಳರ ಜೊತೆ ಕಂದಾಯ ಅಧಿಕಾರಿಗಳು ಶಾಮೀಲು ಆಗಿರುವ ಶಂಕೆ ವ್ಯಕ್ತವಾಗಿದೆ. 73 ಎಕರೆ ಕೆರೆ ಜಾಗ ಮರಳಿ ರೈತರ ಹೆಸರಿಗೆ ಮ್ಯೂಟೇಷನ್ ಮಾಡಲಾಗಿದ್ದು ರೈತರ ಹೆಸರಿಗೆ ಪಹಣಿ ಬಂದ ನಂತರ ಕಡಿಮೆ ಬೆಲೆಗೆ ಖರೀದಿ ಮಾಡಲಾಗಿದೆ. ಭೂಮಿ ಖರೀದಿಸಿ ಅಕ್ರಮವಾಗಿ ಭೂಗಳ್ಳರು ಲೇಔಟ್ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಬಗ್ಗೆ ಕಂದಾಯ ಇಲಾಖೆಗೆ ಸಾಮಾಜಿಕ ಹೋರಾಟಗಾರ ಸಾಬಣ್ಣ ದೂರು ಕೊಟ್ಟಿದ್ದು ಕಂದಾಯ ನಿರೀಕ್ಷಕರಿಂದ ತಹಶೀಲ್ದಾರ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಕಂದಾಯ ನ್ಯಾಯಾಲಯದಲ್ಲಿ ಕೇಸ್ ವಿಚಾರಣೆ ಹಂತದಲ್ಲಿದ್ದು ಕೆರೆ ಒತ್ತುವರಿ ಕಂಡು ಬಂದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆರೆ ಏನಪ್ಪ ಅಂತಂದ್ರೆ ಸರ್ಕಾರ ಏನಪ್ಪ ಅಂದ್ರೆ 1964-65 ಕೆರೆ ಇವತ್ತು ರೈತರಿಂದ ಏನಪ್ಪ ಅಂದ್ರೆ ಖರೀದಿ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಬಡ ರೈತರು ಕೂಲಿ ಕಾರ್ಮಿಕರು ಏನದಪ್ಪ ಅಂದ್ರೆ ಬದುಕಲಿ ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ದನ ಕರುಗಳಿಗೆ ನೀರಾಗಲಿ ಅಂತ ತಿಳ್ಕೊಂಡ್ಗೇಸಿ ಕೆರೆಯನ್ನು ಈ ಜಮೀನನ್ನು ಖರೀದಿ ಮಾಡಿ ಕೆರೆ ನಿರ್ಮಾಣ ಮಾಡಿತ್ತು. ಕೆರೆ